ಹೆಚ್ಚಿನವರು ಅಡಿಗೆ ಮನೆಯಲ್ಲಿ ತರಕಾರಿಗಳನ್ನು ಕತ್ತರಿಸಲು ಕಟ್ಟಿಂಗ್ ಬೋರ್ಡ್ ಬಳಸುತ್ತಾರೆ. ಪ್ಲಾಸ್ಟಿಕ್ ಕಟ್ಟಿಂಗ್ ಬೋರ್ಡ್ ಮಾನವನ ಆಹಾರದಲ್ಲಿ ಹಾನಿಕಾರಕ ಮೈಕ್ರೋಪ್ಲಾಸ್ಟಿಕ್ಗಳು ಅಪಾಯಕಾರಿ ಎನ್ನಲಾಗಿದೆ. ಹಾಗಾದರೆ ತರಕಾರಿ ಕತ್ತರಿಸಲು ಮರದ ಹಲಿಗೆಗಳನ್ನು ಬಳಸುವುದು ಎಷ್ಟು ಅಪಾಯಕಾರಿ? ಈ ಬಗ್ಗೆ ತಜ್ಞರು ಹೇಳುವುದೇನು ಎನ್ನುವ ಮಾಹಿತಿ ಇಲ್ಲಿದೆ ನೋಡಿ. ಮರದ ಹಲಿಗೆಗಳನ್ನು ಬಳಸುವುದರಿಂದ ಎದುರಾಗುವ ಆರೋಗ್ಯ ಸಮಸ್ಯೆಗಳು: ಜ್ವರ. ಸರಿಯಾಗಿ ಸ್ವಚ್ಛಗೊಳಿಸದ ಮರ ಕಟ್ಟಿಂಗ್ ಬೋರ್ಡ್ನಲ್ಲಿ ಕೋಲಿ ಮತ್ತು ಸಾಲ್ಮೊನೆಲ್ಲಾಗಳಂತಹ ರೋಗಕಾರಕಗಳನ್ನು ಬೆಳೆಯಲು ಅನುವು ಮಾಡಿಕೊಡುತ್ತದೆ. ಈ ರೋಗಕಾರಕಗಳು ಆಹಾರದಿಂದ ಹರಡುವ ರೋಗಗಳಿಗೆ ಕಾರಣವಾಗಬಹುದು. ಹೀಗಾಗಿ ಜ್ವರ, ಅತಿಸಾರ, ವಾಂತಿ, ನಿರ್ಜಲೀಕರಣ, ವಾಕರಿಕೆ, ಜಠರ ಹಾಗೂ ಕರಡಿಗೆ ಸಂಬಂಧಪಟ್ಟ ಆರೋಗ್ಯ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಧ್ಯತೆ ಹೆಚ್ಚಿರುತ್ತದೆ ಎಂದು ಹೇಳಲಾಗಿದೆ. ವಿಶೇಷವಾಗಿ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಈ ಸೋಂಕುಗಳಿಗೆ ಒಳಗಾಗ್ತಾರೆ ಎಂದು ಹೇಳಲಾಗಿದೆ. ಇನ್ನು ಎರಡನೇದಾಗಿ ನೋಡಬೇಕಾದ್ರೆ ಕರುಳಿಗೆ ಹಾನಿಯಾಗುತ್ತೆ. ಚಿಕ್ಕ ಮರದ ಚೂರುಗಳು ಅಥವಾ ಹಳೆಯ ಹಲಿಗೆಗಳಿಂದ ಸಣ್ಣ ಮರದ ಕಣಗಳು ದೇಹವನ್ನು ಪ್ರವೇಶ ಮಾಡುತ್ತವೆ. ಇದು ಕರುಳಿನ ಅಪಾಯವನ್ನು ಉಂಟು ಮಾಡುತ್ತದೆ. ಮೂರನೇದಾಗಿ ಮಾಲಿನ್ಯ. ನಮ್ಮಲ್ಲಿ ಹೆಚ್ಚಿನವರಿಗೆ ಮಾಂಸ, ಮೀನು, ತರಕಾರಿ, ಹಣ್ಣು ಎಲ್ಲವನ್ನು ಒಂದೇ ಹಲಿಗೆಯಲ್ಲಿ ಕತ್ತರಿಸುವ ಅಭ್ಯಾಸವಿದೆ. ಈ ಅಭ್ಯಾಸವು ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಒಂದು ಆಹಾರದಿಂದ ಇನ್ನೊಂದು ಆಹಾರಕ್ಕೆ ವರ್ಗಾಯಿಸಿ ಆರೋಗ್ಯ ಸಮಸ್ಯೆಯನ್ನು ಉಂಟು ಮಾಡುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ನಮ್ಮ ಪೇಜ್ಗೆ ಫಾಲೋ ಮಾಡಿ.